ಇನ್ನೂ ಮುಂದುವರೆದ ವಿಧಾನಸಭಾ ಕಲಾಪ. ಸುದೀರ್ಘ 12 ಗಂಟೆಗಳ ಕಾಲ ಕಲಾಪ ನಡೆದಿದ್ದು, ಬೆಳಗ್ಗೆ 10:30ಕ್ಕೆ ಶುರುವಾಗಿದ್ದಂತಹ ಕಲಾಪ ಈವರೆಗೂ ಕೂಡ ಮುಂದುವರೆದಿದೆ. ಶಾಸಕರನ್ನ ಊಟಕ್ಕೂ ಕಳಿಸದೆ ಕಲಾಪ ಮುಂದುವರೆದಿದ್ದು, ಇನ್ನೂವರೆಗೂ ಕೂಡ ವಿಧಾನಸಭಾ ಕಲಾಪ ಮುಂದುವರೆದಿದ್ದು, ಬೆಳಗ್ಗೆ 10:00ವರೆಗೆ ಶುರುವಾದಂತಹ ಕಲಾಪ ಸುದೀರ್ಘವಾಗಿ 12 ಗಂಟೆಗಳ ಕಾಲ ನಡೆದಿದ್ದು, ಶಾಸಕರನ್ನ ಊಟಕ್ಕೂ ಕಳಿಸದೆ ಕಲಾಪ ಮುಂದುವರೆದಿದೆ. ಬೆಳಗ್ಗೆ 10:30ಕ್ಕೆ ಕಲಾಪ ಶುರುವಾಗಿದ್ದು, ಈವರೆಗೂ ಕೂಡ ಮುಂದುವರೆದಿದ್ದು, ಸುದೀರ್ಘವಾಗಿ 12 ಗಂಟೆಗಳ ಕಾಲ ಕಲಾಪ ನಡೆದಿದೆ. ಟ್ರಸ್ಟಿಗೆ ಹಾಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾವ ಆದೇಶ ಕೊಟ್ಟಿದ್ದಾರೆ, ಯಾಕೆ ಅವ್ರು ಹಾಕೊಳ್ತಿದ್ದಾರೆ, ಆಮೇಲೆ ಇಷ್ಟು ವರ್ಷದಿಂದ ಯಾಕೆ ಇದನ್ನು ಸುಮ್ಮನೆ ಇದ್ದಾರೆ ಅಧಿಕಾರಿಗಳು ನೋಡಿಕೊಂಡು ಅಂತೇಳಿ ಕೂಡ ಗೊತ್ತಾಗ್ತಾ ಇಲ್ಲ ಅಧ್ಯಕ್ಷ. ಅದನ್ನೆಲ್ಲ ಸಭಾರವಾಗಿ ಚರ್ಚೆ ಮಾಡೋಣ. ನೀವು ಹೇಳ್ದಂಗೆ ಈಗ ವರ್ಗಾವಣೆ ಮಾಡಿದ್ದೀವಿ, ಅದು ಇನ್ನೂವರೆಗೆ ಹ್ಯಾಂಡ್ ಓವರ್ ತಗೊಳ್ತಾ ಇಲ್ಲ ಅಧ್ಯಕ್ಷ. ಇವರು ಸುಮಾರು 1 ತಿಂಗಳ ಹೋಗಿ ಕಾಯ್ತಿದ್ದಾರೆ. ಅವರು ಹಳೆ ಕಮಿಟಿ ಕೊಡಕ್ ರೆಡಿ ಇಲ್ಲ, ಇವರು ತಗೊಳ್ಳೋ ಲೆವೆಲ್ ಅಲ್ಲಿ ಇಲ್ಲ. ಹೋಗ್ತಾರೆ ಬರ್ತಾರೆ. ಇದು ಆದೇಶ ಆಗಿನೂ 2 ತಿಂಗಳಾಗಿದೆ ಇದು ಅಧ್ಯಕ್ಷ. ಹೊಸ ಸಮಿತಿಗೆ ಇದನ್ನು ವರ್ಗಾವಣೆ ಆಗಬೇಕು. ಆದಷ್ಟು ಬೇಗ ಅದನ್ನು ವರ್ಗಾವಣೆ ಆಗಿ ಹಣವನ್ನು ಇದು ಮಾಡಬೇಕು. ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿ. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಕೂಡ್ಲಿಗಿ ತಾಲೂಕು ಬೆರಳೆಣಿಕೆಯಷ್ಟು ಸಚಿವರು, ಕೆಲವೇ ಮಂದಿ ಶಾಸಕರು ಕಲಾಪದಲ್ಲಿ ಇದ್ದಾರೆ. ಆದರೂ ಕೂಡ ತಡರಾತ್ರಿಯವರೆಗೂ ವಿಧಾನಸಭೆ ಕಲಾಪ ನಡೀತಾ ಇದ್ದು, ಸದನದಲ್ಲಿ ಸಿಎಂ, ಡಿಸಿಎಂ, ವಿಪಕ್ಷ ನಾಯಕರು ಇಲ್ಲ. ಕ್ಷೇತ್ರದ ಸಮಸ್ಯೆ ಕುರಿತು ಪ್ರಶ್ನೆಗಳನ್ನ ತಂದ ಶಾಸಕರಷ್ಟೇ ಭಾಗಿಯಾಗಿದ್ದು, ಕೇವಲ ಬೆರಳೆಣಿಕೆಯಷ್ಟು ಶಾಸಕರು, ಸಚಿವರಷ್ಟೇ ಕಲಾಪದಲ್ಲಿ ಭಾಗಿಯಾಗಿದ್ದು, ಶಾಸಕರನ್ನ ಇವತ್ತು ಊಟಕ್ಕೂ ಕಳಿಸದೆ ಕೂಡ ಕಲಾಪ ಮುಂದುವರೆದಿದೆ. ಸುದೀರ್ಘ 12 ಗಂಟೆಗಳ ಕಾಲ ಕಲಾಪ ನಡೆದಿದ್ದು, 20ನೇ ತಾರೀಕಿನವರೆಗೂ ಕೂಡ ಕಲಾಪ ನಡೆಯುತ್ತೆ. ಆದ್ರೆ ಇವಾಗ ನಡೀತಿರುವಂತಹ ಕಲಾಪದಲ್ಲಿ ಕೇವಲ ಬೆರಳೆಣಿಕೆ ಮಂದಿ ಶಾಸಕರು ಅಷ್ಟೇ ಬಾಕಿ ಉಳಿದಿದ್ದು, ಸಚಿವರು, ಶಾಸಕರು ಅಷ್ಟೇ, ಕೆಲವು ಸಚಿವರು, ಶಾಸಕರಷ್ಟೇ ಇದ್ದಾರೆ. ಬೋರ್ವೆಲ್ಲು ಮತ್ತು ಇವೆಲ್ಲ ಕೆಲಸ ಮಾಡಿಬಿಟ್ಟು ನಾವು ಶಿಫ್ಟ್ ಮಾಡ್ತೀವಿ ಈಗ ಮಾರ್ಚ್ ಒಳಗೆ ಅಂತ ಹೇಳ್ತಾ ಇದ್ದಾರೆ. ಇದು ಕೋ ಎಜುಕೇಷನ್ ಸ್ಕೂಲು, ಮೊರಾರ್ಜಿ ಶಾಲೆ ಅಧ್ಯಕ್ಷರೇ. ಕೋ ಎಜುಕೇಷನಲ್ಲಿ ಒಂದು ಡಾರ್ಮಿಟ್ರಿ ಬ್ಲಾಕಲ್ಲಿ ಮಕ್ಕಳನ್ನ ಇರ್ಸೋಕ್ಕಾಗ್ತದ? ಅದು ಮೇನ್ ರೋಡ್ ಹೈವೇಲಿದೆ. ಇದು ಎಲ್ಲ ಸುಮಾರು ಸಚಿವರ ಗಮನಕ್ಕೂ ಬಂದಿದೆ. ಮತ್ತು ಕೂಡ್ಲಿಗಿ ತಾಲೂಕು ಹೈಯೆಸ್ಟ್ ಬಾಲ್ಯ ವಿವಾಹಗಳ, ರಾಜ್ಯದಲ್ಲೇ ಅತಿ ಹೆಚ್ಚು ಬಾಲ್ಯ ವಿವಾಹ ಅಂತ ಒಂದು ಪ್ರದೇಶ ಮತ್ತು